ಯದುನಾ? ಹಲೋ ಯದು, ಏನ್ ಇಷ್ಟೊತ್ತಲ್ಲಿ? ನಮ್ಮ ಪ್ರೀತಿ ಪಾತ್ರಧಾರಿಗಳನ್ನ ನೆನ್ಸ್ಕೊಳಕ್ಕೆ ಹೊತ್ತು ಗೊತ್ತು ಬೇಕಾ ಕಾವೇರಿ? ಏನ್ ವಿಷಯ ಅಂತ ಹೇಳು. ನೀನ್ ಹೊರಗಡೆ ಬಾ, ಗೊತ್ತಾಗತ್ತೆ. ಏನಾಯ್ತು ಇವನ್ಗೆ? ಇಷ್ಟೊತ್ತಲ್ಲಿ ಇವನ್ ಯಾಕೆ ಬಂದಿದ್ದಾನೆ? ಮತ್ತೆ ಏನಾದ್ರೂ ಹೊಸ ರಾಗ ಶುರು ಮಾಡದ್ನ ಹೇಗೆ? ಕಾವೇರಿ, ನನ್ನ ಮಾತು ಕೇಳಿಸ್ತಿದೆ ತಾನೇ ನಿಂಗೆ? ನಾನು ನಿಮ್ಮ ಮನೆ ಹೊರಗಡೆ ನಿಂತಿದ್ದೀನಿ, ಬೇಗ ಬಾ. ಹಾ, ಬಂದೆ. ಛೇ, ಅನ್ಯಾಯವಾಗಿ ಇವಳ ಮೇಲೆ ಡೌಟ್ ಪಟ್ಬಿಟ್ಟೆ. ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾಳೋ ಏನೋ. ಮಾಡಿರೋ ತಪ್ಪನ್ನ ಸರಿ ಮಾಡ್ಕೋಬೇಕು ಅಂದರೆ ಅವಳ ಹತ್ರ ಕ್ಷಮೆ ಕೇಳಲೇಬೇಕು. ಇಲ್ಲ ಅಂದರೆ ಈ ಗಿಲ್ಟು ಮನಸ್ಸನ್ನು ಕೊರಿತಾನೆ ಇರುತ್ತೆ. ಏ ಯದು, ಕಾವೇರಿ, ಏನಾಯ್ತೋ? ಯಾವ ಪ್ರಪಂಚದಲ್ಲಿ ಮುಳುಗೋಗ್ಬಿಟ್ಟಿದ್ಯಾ? ನನ್ ಬಂದ್ ಎಷ್ಟೊತ್ತಾಯ್ತು? ಏನಿಲ್ಲ, ಸುಮ್ಮನೆ ಹಾಗೇನು ಯೋಚನೆ ಮಾಡ್ತಿದ್ದೆ. ಸರಿ ಬಾ, ಹೊಡೋಣ. ಹೇ, ಎಲ್ಲಿಗೆ? ಅದು ಇಷ್ಟೊತ್ತಲ್ಲಿ? ಬಾ ಮನೆ ಒಳಗಡೆ. ಏ ಇಲ್ಲ ಕಾವೇರಿ, ನೀನ್ ಬಾ, ಹೊಡೋಣ. ಅಯ್ಯೋ, ಎಲ್ಲಿಗೆ ಅದು? ಈಗ ಸಡನ್ ಆಗಿ ಬಂದ್ಬಿಟ್ಟು ಹೊರಡೋಣ ಅಂತಂದ್ರೆ ಮೊದ್ಲು ಎಲ್ಲಿಗೆ ಅಂತನಾದ್ರೂ ಹೇಳ್ಬೇಕಲ್ವಾ? ಕಮಾನ್ ಕಾವೇರಿ, ನನ್ ಮೇಲೆ ನಂಬಿಕೆ ಅಲ್ವಾ ನಿಂಗೆ? ನಾನು ಎಲ್ಲಿಗೆ ಬೇಕಂದ್ರಲ್ಲಿ ನಿನ್ನನ್ನು ಕರ್ಕೊಂಡು ಹೋಗ್ತೀನ ಹೇಳು? ನಿಂಗೊಂದೊಳ್ಳೆ ಕಡೆ ಗಿಫ್ಟ್ ಕೊಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಅಷ್ಟೇ. ತಪ್ಪ ಕಾವೇರಿ? ತಪ್ಪು ಅಂತ ಹೇಳ್ತಿಲ್ಲ ಕಣೋ, ಅದನ್ನ ಮೊದ್ಲೇ ಹೇಳ್ಬೋದಿತ್ತಲ್ವಾ? ಸರ್ಪ್ರೈಸ್ ಅಂತ ಹೇಳೋದು ಯಾಕೆ ಕಾವೇರಿ? ಅದೆಲ್ಲ ವಾದ ಬೇಕಿದ್ರೆ ನಾವು ಅಲ್ಲೇ ಮಾಡೋಣ. ನೀನ್ ಮೊದಲು ಬಾ. ಅಯ್ಯಯ್ಯೋ, ಇವಾಗ್ಲೇನಾ? ಎದು, ನಾನು ಅಮ್ಮನ್ಗೂ ಹೇಳಿಲ್ಲ. ನಾಳೆ ಹೋದ್ರೆ ಆಗಲ್ವಾ? ನಾಳೆ ತನಕ ಎಲ್ಲ ಕಾಯಕ್ಕಾಗಲ್ಲ, ಇವತ್ತೇ ಹೋಗ್ಬೇಕು. ಅಂತ ವಿಶೇಷ ಏನಿದೆ ಇವತ್ತು? ನಾನ್ ತುಂಬಾ ಬ್ಯುಸಿ ಇದ್ದೀನಿ. ಕಾವೇರಿ, ನಾನು ನಿನ್ ಜೊತೆ ಏನೋ ಮಾತಾಡಬೇಕು ಕಾವೇರಿ. ಅದನ್ನ ಹೇಳ್ಕೊಳ್ಳೋ ತನಕ ನನ್ನ ಮನಸ್ಸು ಹಗುರ ಆಗಲ್ಲ. ಪ್ಲೀಸ್ ಕಾವೇರಿ, ಬಾ ಹೋಗೋಣ. ಪರವಾಗಿಲ್ಲ, ಅದೇನು ಅಂತ ಇಲ್ಲೇ ಹೇಳು. ಇಲ್ಲ ಬಾ, ಮನೆ ಒಳಗಡೆ ಹೋಗೋಣ. ಇಲ್ಲ ಕಾವೇರಿ, ಅದು ಬರೀ ಹೇಳೋದಲ್ಲ. ಪೂಜೆ ಅಂದ್ರೆ ಬರೀ ಮಂತ್ರ ಮಾತ್ರ ಹೇಳೋದಲ್ಲ. ಅದಕ್ಕೆ ಶ್ರದ್ಧೆಯಿಂದ ಧೂಪ, ದೀಪ, ನೈವೇದ್ಯ ಎಲ್ಲ ಹಾಕ್ಬೇಕಾಗತ್ತಲ್ವಾ ಕಾವೇರಿ? ಹಾಗೆ ಇದೂನು. ಕಾವೇರಿ, ಈಗ ನೀನು ನನ್ನ ಜೊತೆ ಬರ್ತೀಯೋ ಬರಲ್ವೋ? ನಿಂಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡು, ನಾನು ಫೋರ್ಸ್ ಮಾಡಲ್ಲ, ನಾನು ಹೊಡ್ತೀನಿ. ಅಯ್ಯಯ್ಯೋ, ಇರಪ್ಪ, ಅಮ್ಮಂಗೆ ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಯದು, ಏನಿದಲ್ಲ? ಆಕ್ಚುಲಿ ಕಾವೇರಿ, ನಾನು ನಿಂಗೆ ಸಾರಿ ಕೇಳಬೇಕಿತ್ತು, ಅದಕ್ಕೆ ಡಿಫ್ರೆಂಟಾಗಿ ಕೇಳೋಣ ಅಂತ ಈ ಅರೇಂಜ್ಮೆಂಟ್ಸ್. ಸಾರಿನಾ? ಯಾಕೆ? ಯಾಕೆ ಅಂದರೆ ನಾನು ನಿನ್ನ ಮೇಲೆ ಸುಮ್ಮನೆ ಡೌಟ್ ಪಟ್ಟೆ ಕಾವೇರಿ. ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಅವತ್ತು ನೀನು ಆ ಪ್ರೀತಮ್ ಜೊತೆ ಇರೋದನ್ನ ನೋಡಿ ನಾನು ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ. ಅದಕ್ಕೆ ನಾನು ನಿಂಗೆ ಸಾರಿ ಕೇಳಬೇಕು ಕಾವೇರಿ. ಆದರೆ ಹೇಗೆ ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ನಿಂಗೆ ಇಷ್ಟ ಆಗಿರೋ ಡಿಶಸ್ ಎಲ್ಲ ತರಿಸಿದ್ದೀನಿ ನಾನು. ನೀನು ಇದನ್ನೆಲ್ಲ ತಿಂದರೆ ನೀನು ನನ್ನ ಫರ್ಗಿವ್ ಮಾಡಿದ್ಯಾ ಅಂತ ಅರ್ಥ. ಯದು, ಅವತ್ತೇ ಸಾರಿ ಕೇಳಿದ್ಯಲ್ಲ, ಮತ್ತ್ಯಾಕಿದೆಲ್ಲ? ನಮ್ಮಿಬ್ರ ನಡುವೆ ಈ ಫಾರ್ಮ್ಯಾಲಿಟೀಸ್ ಎಲ್ಲ ಯಾಕೆ? ಹೌದಲ್ವಾ, ನಮ್ಮಿಬ್ರ ನಡುವೆ ಫಾರ್ಮ್ಯಾಲಿಟೀಸೇ ಬೇಡ. ಹೇ, ಕರೆಕ್ಟು ಕಾವೇರಿ ನೀನು ಹೇಳಿದ್ದು. ಫ್ಯೂಚರಲ್ಲಿ ನಾವಿಬ್ರು. ಹೂ ಯದು, ಮೊದ್ಲಿಂದಾನು ನಾವಿಬ್ರು ಫ್ರೆಂಡ್ಸ್ ಅಲ್ವಾ? ಅದಕ್ಕೆ ಫ್ರೆಂಡ್ಸ್ ಮಧ್ಯೆ ನೋ ಫಾರ್ಮ್ಯಾಲಿಟೀಸ್. ಎಸ್ ಆಫ್ ಕೋರ್ಸ್ ಕಾವೇರಿ, ಇದೆಲ್ಲ ನನ್ನ ಖುಷಿಗೆ, ಬೇಡ ಅನ್ಬೇಡ.
ಹೇಯ್, ನಿಂಗೆ ಸ್ವೀಟ್ಸ್ ಇಷ್ಟ ಅಲ್ವಾ? ಯದು, ಏನ್ ಮಾಡ್ತಿದ್ಯಾ ನೀನು? ಎಲ್ರೂ ನೋಡ್ತಾರೆ. ನಂಗೆ ಗೊತ್ತು ಕಾವೇರಿ, ಎಲ್ರೆದ್ರಿಗೂ ನಿಂಗೆ ತಿನ್ಸಿದ್ರೆ ನಿಂಗೆ ನಾಚಿಕೆ ಆಗುತ್ತೆ ಅಲ್ವಾ? ಸರಿ ಬಿಡು, ನಾನು ನಿಂಗೆ ನಮ್ಮ ಮನೇಲೇ ತಿನ್ನಿಸ್ತೀನಿ, ಆಯ್ತಾ? ಕಾವೇರಿ, ನಿಂಗೆ ನನ್ನ ಕೈಯಾರೆ ನಿಂಗೆ ತಿನ್ಸ್ಬೇಕು ಅಂತ ಆಸೆ ಅಲ್ವಾ? ನಂಗೆ ಗೊತ್ತು ನೀನು ಇದನ್ನ ಇಷ್ಟಪಟ್ಟೇ ಪಡ್ತೀಯ ಅಂತ. ಯದು, ಹಾ, ಸಂಕೋಚ ಬೇಡ ಕಾವೇರಿ. ನಮ್ಮ ಮನೆಯಲ್ಲಿ ಒಂದಿನ ಪಾರ್ಟಿ ಮಾಡೋಣ. ನೀನೆಲ್ಲ ಫೇವ್ರೆಟ್ ಡಿಶಸ್ನು ನಾನು ತರಿಸ್ತೀನಿ. ಆದರೆ ಆನ್ ಒನ್ ಕಂಡೀಷನ್. ಅಷ್ಟು ಡಿಶಸ್ನು ನಾನೇ ನನ್ನ ಕೈಯಾರೆ ನಿನಗೆ ತಿನ್ನಿಸ್ತೀನಿ. ನೀನು ತಿನ್ಬೇಕು, ಆಯ್ತಾ? ಆಗ ಅಲ್ಲಿ ನೋಡೋರು ಯಾರೂ ಇರಲ್ಲ. ಅಲ್ಲಿ ನಾನೇ ರಾಜ, ನೀನೇ ರಾಣಿ. ಯಾಕೆ ಹೀಗೆಲ್ಲ ಮಾಡ್ತೀಯಾ? ಇದು ಏನಾದರೂ ಮಾಡೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡು. ನನಗೆ ಗೊತ್ತು ಕಾವೇರಿ, ನಾವಿಬ್ರು ನಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬೇಕು. ನೀನು ತುಂಬ ಕೆರಿಯರ್ ಓರಿಯೆಂಟೆಡ್ ಹುಡುಗಿ ಅಂತ. ಐ ರಿಯಲಿ ಲೈಕ್ ಇಟ್, ಯುನೋ. ಏನು ಗೊತ್ತಾ, ನನ್ನ ಹೆಂಡತಿಯಾಗಿ ಬರೋಳು ಬೇರೆಯವ್ರಿಗಿಂತ ಡಿಫ್ರೆಂಟ್ ಅನ್ನೋದೇ ಒಂದು ಹೆಮ್ಮೆಯಾದ ವಿಷಯ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಇನ್ನು ಮುಂದೆ ನಿನ್ನಾಸೆನೇ ನನ್ನಾಸೆ ಕಾವೇರಿ. ಜಾಬ್ ಬಿಡು, ಹೌಸ್ ವೈಫ್ ಆಗಿರು, ಆ ಥರ ನಾನು ಯಾವತ್ತೂ ನಿನಗೆ ಫೋರ್ಸ್ ಮಾಡಲ್ಲ.